ಸ್ನೇಹಿತರೆ, ತ್ರಿವಿಧ ದಾಸೋಹಿ ಪದ್ಮಭೂಷಣ ಕರ್ನಾಟಕ ರತ್ನ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಮಹತ್ವದ ಇದು ಇಂದನೇ ಮಠಕ್ಕೆ ಎಂಟ್ರಿ ಆಗೋದು. ನೋಡ್ಬೋದು ಯಾವ ಥರ ಮಠ ಇದೆ. ಪಕ್ಕ ಸುತ್ತಮುತ್ತ ವಾತಾವರಣ, ಸುಂದರವಾದ ವಾತಾವರಣ ಇದೆ. ನೋಡ್ಬೋದು ನೀವು ಬೆಟ್ಟ ಗುಡ್ಡ ಎಲ್ಲ ಸಹ. ಎಷ್ಟು ಪುಣ್ಯ ಮಾಡಿದಾರೋ ಇಲ್ಲಿರೋ ಮಕ್ಕಳು. ಇಂಥದ್ದೊಂದು ಭಾಗ್ಯ ನಮಗೂ ಸಿಗಲಿಲ್ಲ. ಎಷ್ಟು ಪುಣ್ಯ ಮಾಡಿದ್ದಾರೆ ಅಂದರೆ ಅಷ್ಟು ಪುಣ್ಯ. ಇಲ್ಲಿ ಓದ ಅಂಥ ವಿದ್ಯಾರ್ಥಿಗಳು ನಯ ವಿನಯ ಪ್ರತಿಯೊಂದು ಕಲಿಸ್ತಾ ಇದೆ. ವಿದ್ಯೆ ವಿನಯ ಅನ್ನೋದು ಏನಿದೆ ಎಲ್ಲ ಒಂದು ಹೆಮ್ಮೆ ನಮಗೆ. ನಮ್ಮ ಸಿದ್ಧಗಂಗಾ ಮಠ ಅನ್ನೋದು ನಮಗೂ ಒಂದು ಹೆಮ್ಮೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನೋಡ್ರಿ, ಇದು ಶ್ರೀ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತಿ ಮಹಾಪಾಠಶಾಲಾ 1917. ಇದು ಇಲ್ಲಿಂದ ಅಲ್ಲಿವರೆಗೂ ಹೈಸ್ಕೂಲ್ ಅಂತೆ ಸ್ನೇಹಿತರೆ. ಮತ್ತು ಹತ್ತು ಕಡೆ ಏನಿದೆ ಬನ್ನಿ ನೋಡೋಣ. ಇದ್ರ ಇತಿಹಾಸ ತಿಳ್ಸ್ಕೊಂಡು ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಬರೀ ನೋಡೋಣ ಇದ್ರ ಇತಿಹಾಸ ಏನಿದೆ ಅಂತ. ನೋಡ್ರಿ ಸ್ನೇಹಿತರೆ, ಹಿಂದೆಗಡೆ ಬೆಟ್ಟ ಗುಡ್ಡ ಎಲ್ಲ. ಶ್ರೀ ಉದ್ದಾನ ಶಿವಯೋಗಿಗಳವರ ಗದ್ದುಗೆ ಸ್ನೇಹಿತರೆ. ಒಳಗಡೆ ಹೋಗಿ ಬರ್ತೀನಿ ರೀ ನೋಡಿಕೊಂಡು. ಸ್ನೇಹಿತರೆ, ಒಳಗಡೆ ಹೊಟ್ಟು ಬಂದೆ, ವಿಭೂತಿ ಹಚ್ಕೊಂಡು ಅಲ್ಲೊಂದು ಸರಿ ಇದ್ರ ಹತ್ರ ಹಚ್ಕೊಂಡ್ಬಂದಿದ್ದೆ ದಾಸೋಹ ಹೋಗೋದಾಗ. ವಿಭೂತಿ ನೋಡಲಿಕ್ಕೆ ಬಸವಣ್ಣವ್ರದ್ದೊಂದು ಮಾತು ನೆನಪಾಯ್ತು ನನಗೆ. ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಎನ್ನ ಕೂಡಲ ಸಂಗಮ ಶರಣರಿಗೆ ನುಸುಲ ವಿಭೂತಿಯೇ ಶೃಂಗಾರ ಅಂತ ಕೇಳಿದ್ದಾರೆ. ಹೀಗಾಗಿ ನಾನು ವಿಭೂತಿ ಹಚ್ಕೊಂಡು ಬಂದಿದ್ದೀನಿ. ನೋಡ್ರಿ ಇಲ್ಲಿ ಗದ್ದುಗೆ ನೋಡ್ಬೋದು ನೀವು. ಇಲ್ಲೆಲ್ಲ ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳಿಗೆ ಆಚೆ ಕಡೆ ಹೋಗಬಾರ್ದು ಅಂತ ಇಲ್ಲೇ ಪುಸ್ತಕ ಮಳಿಗೆಗಳು ಸಹ ಎಲ್ಲ ಇಲ್ಲೇ ಇದೆ. ನೋಡ್ರಿ, ಇಲ್ಲೆಲ್ಲ ಅಂಗಡಿಗಳೆಲ್ಲ ಒಳಗಡೆನೇ ಇದೆ. ಸುಮಾರು 600 ವರ್ಷಗಳ ಹಿಂದೆ ಸ್ಥಾಪಿಸಲಾದಂಥ ಈ ಸಿದ್ಧಗಂಗಾ ಮಠ ಶ್ರೀ ಗೋಸಾಲ ಸಿದ್ದೇಶ್ವರ ಶ್ರೀಗಳು ಸ್ಥಾಪಿಸಿದಂಥ ಇದರಲ್ಲಿ ಸುಮಾರು 8,000 ವಿದ್ಯಾರ್ಥಿಗಳು ಊಟ, ವಸತಿ ಮತ್ತು ಅವರಿಗೆ ಶಿಕ್ಷಣ, ಏನೆಲ್ಲ ಶಿಕ್ಷಣ ಬೇಕೋ ಅದೆಲ್ಲ ಇಲ್ಲಿ ಸಿಗ್ತಾಯಿದೆ. ಎಲ್ಲ ಕೋಮಿಯ ಜನರ ಹುಡುಗರಿಗೂ ಎಲ್ಲರಿಗೂ ಸಹ ಎಲ್ಲರೂ ಒಂದೇ ಸಮಾನ ಉದ್ದೇಶದಿಂದ ಎಲ್ಲರಿಗೂ ಇಲ್ಲಿ ಶಿಕ್ಷಣ ಸಿಗ್ತಾಯಿದೆ ಸ್ನೇಹಿತರೆ. ಇಲ್ಲಿ ಒಂದು ದೇವಸ್ಥಾನ ಇದೆ, ಶ್ರೀ 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 ಅಟವಿ ಶಿವಯೋಗಿಗಳವರ ಗದ್ದುಗೆ. ನೋಡಿಕೊಂಡು ಒಂದು ನಮಸ್ತೆ ಮಾಡಿಕೊಡ್ರಿ. ಬರ್ರಿ ಮುಂದೆ ನೋಡೋಣ. ಸಿದ್ಧಗಂಗಾ ಮಠ ಅಂತ ಇದೆ. ಇಲ್ಲಿಂದನೇ ಅನ್ನದಾಸೋಹಕ್ಕೆ ಹೋಗೋಕ್ಕೆ ಇದಿರೋದು. ನೋಡ್ಬೋದು ನೀವು. ಬರೀ ನೋಡೋಣ ಮುಂದೆ. ಕ್ಯಾತ್ಸಂದ್ರದಿಂದ 1 ಕಿಲೋಮೀಟ್ರು ಸ್ನೇಹಿತರೆ. ಬಸ್ ಸ್ಟ್ಯಾಂಡ್ ಹಿಡಿದು 1 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು ಇಲ್ಲಿಗೆ. ಮತ್ತು ಬೆಂಗಳೂರಿಂದ 66 ಕಿಲೋಮೀಟ್ರ್ ಇದೆ. ನೋಡ್ಬೋದು ನೀವೆಲ್ಲ. ಇದೆಲ್ಲ ಮಕ್ಕಳು ಹಾಸ್ಟೆಲ್ಲು, ವಿದ್ಯಾರ್ಥಿಗಳಿಗೆ ಇದೆಲ್ಲ. ಎಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ತಂದೆ ತಾಯಿಗಳೆಲ್ಲ ಬಂದಿದ್ದಾರೆ ತಮ್ಮ ಮಕ್ಕಳನ್ನ ನೋಡ್ಕೊಂಡು ಹೋಗೋಕ್ಕೆ. ಬಟ್ ಇವತ್ತು ಮಕ್ಕಳು ಫೋನ್ ತೆಗಿಯೋಕ್ಕೆ ಹಣ ಅಂತ ನೋಡೋಕ್ಕೆ ಬರೋರು. ದೇವನೊಬ್ಬ ನಾಮ ಹಲವು.
ನೋಡ್ಬೋದು ನೀವು ಇಲ್ಲೆಲ್ಲ. ಜನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನೋಡ್ರಿ, ಮೊನ್ನೆ ನಾನು ಹೇಳಿದ್ದಂಥ ವಚನ ಇಲ್ಲಿದೆ. ಇದರಿಂದ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ಕಾಯಕವೇ ಕೈಲಾಸ. ಜಗಜ್ಯೋತಿ ಬಸವಣ್ಣವ್ರಿಗೆ ನಮನ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ದಿವ್ಯ ಅಮೃತಾಸ್ತದಿಂದ ನೋಡಿರಿ ಬಸವಣ್ಣ ಫೋಟೋ ನೋಡ್ಬೋದು ನೀವು. ಇಲ್ಲೆಲ್ಲ ಬಸವಣ್ಣವ್ರ ವಚನ, 4 ಮೂಲೆಯಲ್ಲೂ 4 ಥರ ವಚನ ಇದೆ. ಒಳಗಡೆನೆ ನಂದಿನಿದು ಪಾರ್ಲರು. ಧನೇಶ್ವರ ಸಮುದಾಯ ಭವನ.